ಸರ್ ಇಲ್ಲಿ ದಾಸೋಹ ಚಕ್ರವರ್ತಿ ಶ್ರೀಮನ್ ನಿರಂಜನ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರ ದೇವರವರು ದೇವನೂರು ಅಂತಿದೆ ಸರ್. ಇವರು ಯಾರು ಅಂತ ಗೊತ್ತಾಗಲಿಲ್ಲ. ನಮ್ಮ ಗುರುಮಲ್ಲೇಶ್ವರರವರು ದೇವನೂರು ಮಠವನ್ನು ಏನು ನಿರ್ಮಾಣ ಮಾಡಿದ್ದಾರೆ, ನಮ್ಮ ನಂಜನಗೂಡು ತಾಲೂಕಿನಲ್ಲಿರುವಂಥ ದೇವನೂರು ಅಲ್ಲಿ ಮಠವನ್ನು ಮಾಡಿಕೊಂಡು ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡು ನಿತ್ಯ ದಾಸೋಹವನ್ನು ಭಿಕ್ಷೆಗಳನ್ನು ಮಾಡಿ ಅಲ್ಲಿಂದ ಬಂದಂಥ ಸದ್ಭಕ್ತರಿಂದ ತಾವು ಗಳಿಸಿದಂಥ ಹಣದಲ್ಲಿ ಒಂದಷ್ಟು ಹಣವನ್ನು ಸದ್ಭಕ್ತರ ಕಾಯಕಕ್ಕಾಗಿ ಮತ್ತು ದಾಸೋಹಕ್ಕಾಗಿ ನಿಮಿತ್ತವಾಗಿರಬೇಕು ಅಂತ ಕಾಯಕವೇ ಕೈಲಾಸ ದಾಸೋಹವೇ ಪ್ರಮುಖ ಎನ್ನುವ ರೀತಿಯಲ್ಲಿ ದಾಸೋಹವನ್ನು ನಡೆಸಿಕೊಂಡು ಬಂದಂಥ ನಮ್ಮ ದಾಸೋಹ ಚಕ್ರವರ್ತಿ ಎಂದು ಹೆಸರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಲ್ಲೇಶ್ವರ ದೀಸರರು ನಮ್ಮ ಈ ಮೈಸೂರು ಈ ಭಾಗದ ಮೈಸೂರು, ಹಳೆ ಮೈಸೂರು ಮತ್ತು ಮಂಡ್ಯ ಈ ಕಡೆಯ ಭಾಗದ ಎಲ್ಲ ಗ್ರಾಮದ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಶ್ರೀ ಗುರುಮಲ್ಲೇಶ್ವರರವರ ಇಲ್ಲಿ ದಾಸೋಹ ಮಾಡುತ್ತದೆ, ಇಲ್ಲಿ ಶರಣ ತತ್ವವಿದೆ, ಲಿಂಗಾಯತ ಧರ್ಮವನ್ನು ಅನುಸರಣೆ ಮಾಡಿದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ಶ್ರೀಗಳವರ ಫೋಟೋವನ್ನು ನಾವಿಟ್ಟು ಪ್ರತಿನಿತ್ಯ ಆರಾಧನೆ ಮಾಡ್ತೇವೆ. ಈ ಎಲ್ಲ ಮಠ ಪರಂಪರೆಗಳು ಕೂಡ ಏನು ದಾಸೋಹವನ್ನು ನಡೆಸ್ಕೊಂಡು ಬರ್ತಾರೆ ಅದಕ್ಕೆ ಮನ್ನಣೆಯನ್ನು ಇಟ್ಟವರು, ಮುನ್ನುಡಿಯನ್ನು ಇಟ್ಟವರು ನಮ್ಮ ಗುರುಮಲ್ಲೇಶ್ವರರವರು. ನೀವು ಈಗಲೂ ಕೂಡ ಹೋದರೆ ದೇವನೂರಲ್ಲಿ ಅವರ ಗದ್ದಿಗೆ ಇದೆ. ಗದ್ದಿಗೆಯ ದರ್ಶನದ ಜೊತೆಗೆ ಅಲ್ಲಿ ಜ್ಞಾನದಾಸು ಅನೇಕ ಮಕ್ಕಳಿಗೂ ಕೂಡ ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಮಾಡ್ತಾ ಇದ್ದಾರೆ. ಇವರು ಯಾವ ಕಾಲಘಟ್ಟದಲ್ಲಿದ್ದರು ಸರ್? ಇವರು 14ನೇ ಶತಮಾನದಲ್ಲಿ ಇದ್ದಂಥ ಶರಣರು, 14ನೇ ಶತಮಾನದಲ್ಲಿ ಬಂದಂಥ ಶರಣರು ಅಂದಿನಿಂದ ಇಂದಿನವರೆಗೂ ಕೂಡ ಆ ಗುರುಮಲ್ಲೇಶ್ವರರ ಪರಂಪರೆಯನ್ನು ಮಾಡಿಕೊಂಡು ಹೇಗೆ ಮಲೆ ಮಹದೇಶ್ವರ ಅವರು ನಡೆದಾಡಿಕೊಂಡು ಬಂದು ದೈವರಾದರೋ ಅದೇ ರೀತಿಯಲ್ಲಿ ಗುರುಮಲ್ಲೇಶ್ವರವರು ಕೂಡ ನಡೆದಾಡಿಕೊಂಡು ಬರುವಂಥ ಭಕ್ತರಿಗೆಲ್ಲರಿಗೂ ದರ್ಶನವನ್ನು ಮಾಡಿ ಅವರಿಗೆ ಆಗು ಹೋಗುಗಳನ್ನೆಲ್ಲವನ್ನು ತಿಳಿದುಕೊಂಡು ಜ್ಞಾನದಾಸೋಹ, ಅಕ್ಷರ ದಾಸೋಹ, ಅನ್ನದಾಸೋಹವನ್ನು ಮಾಡುವುದರ ಜೊತೆಗೆ ಅವರು ಕೂಡ ದೇವರಾದರು. ಅದೇ ರೀತಿಯಲ್ಲಿ ನಮ್ಮ ಸಿದ್ಧಗಂಗಾ ಶ್ರೀಗಳವರು ಕೂಡ ತಮ್ಮೆಲ್ಲರಿಗೂ ಇತಿಹಾಸ ಗೊತ್ತೇ ಇದೆ, ನಡೆದಾಡುವ ದೈವರೆನಿಸಿಕೊಂಡು ಇವರನ್ನು ಪ್ರತಿನಿತ್ಯ ನಾವು ನೆನೆಸ್ಕೋಬೇಕು. ಬಸವಣ್ಣನವರನ್ನು ದಾಸೋಹ ಸಂಸ್ಕೃತಿ, ಕಾಯಕ ಸಂಸ್ಕೃತಿಯನ್ನು ಮಾಡಿಕೊಟ್ಟಂಥವರು, ಅದೇ ರೀತಿಯಲ್ಲಿ ಆ ದಾರಿಯಲ್ಲಿ ನಡೆದುಕೊಂಡು ಹೋದಂಥ ಗುರುಮಲ್ಲೇಶ್ವರರವರು ಮತ್ತು ಯಾವುದೇ ಕೀಳು ಮೇಲು ಎಂಬುದಲ್ಲದೆ ಎಲ್ಲರನ್ನೂ ಶಿಕ್ಷಣದತ್ತ ಕೊಂಡೊಯ್ಯಬೇಕು, ಎಲ್ಲರಿಗೂ ಶೈಕ್ಷಣಿಕವಾಗಿ ಮತ್ತು ಅವರಿಗೆ ಧಾರ್ಮಿಕವಾಗಿ ಒಂದು ಪರಂಪರೆ ಕೊಡಬೇಕು ಅಂತ ಮಹದೇಶ್ವರ ಅವರು, ಹಾಗೆ ನಮ್ಮ ಸುತ್ತೂರು ಮಠ ಪರಂಪರೆ, ಸಿದ್ಧಗಂಗಾ ಮಠ ಪರಂಪರೆ ಹಾಗೂ ಎಲ್ಲ ಮಠ ಪರಂಪರೆಗಳು ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ. ಈ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ನಮಸ್ಕಾರ ಸರ್. ಶ್ರೀ ಸಿದ್ಧಗಂಗಾ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಪ್ರಾರ್ಥನಾ ಮಂದಿರ ಅಂತೇಳಿ ಕಳೆದ 3-4 ವರ್ಷಗಳಿಂದ ಇದು 2027ರಿಂದ ಪ್ರಾರಂಭ ಆಗಿದೆ. ಇಲ್ಲಿ ಬಡ ಮಕ್ಕಳಿಗೆ ಕಲ್ಯಾಣವನ್ನು ಮಾಡ್ಕೊಳ್ಳಿಕ್ಕಾಗಲಿ, ಒಂದು ಯಾವುದೇ ಶುಭ ಸಮಾರಂಭಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ನಮ್ಮ ಶ್ರೀಮಠದ ವತಿಯಿಂದ ಮಾಡುವಂಥ ಅನೇಕ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಪ್ರಾರ್ಥನೆ, ಭಜನೆ ಮತ್ತು ಅದರ ಜೊತೆಗೆ ಆಶೀರ್ವಚನ ಮತ್ತು ಇಷ್ಟು ವಿಚಾರಗಳನ್ನು ಪ್ರವಚನಗಳನ್ನು ನೀಡುವಂಥ ಸ್ಥಳವನ್ನು ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಗಳವರ ಹೆಸರಿನಲ್ಲಿ ನಾವು ಪ್ರಾರ್ಥನಾ ಮಂದಿರ ಅಂತ ಮಾಡಿದ್ದೇವೆ. ಇದು ಕಳೆದ 2-3 ವರ್ಷಗಳಿಂದ ನೂತನವಾಗಿ ಪ್ರಾರಂಭವಾಗಿದೆ. ಮತ್ತು ಈ ಭಾಗದಲ್ಲೂ ಕೂಡ ಮುಂದೆ ಬರುವಂಥ ಮಂಟೇಸ್ವಾಮಿ ಮತ್ತು ಕಪ್ಪಡಿ ಜಾತ್ರೆಗೆ ಆಗಮಿಸುವಂಥ ಭಕ್ತರಿಗಾಗಿ ಒಂದು ದಾಸೋಹ ಭವನವನ್ನು ಕೂಡ ಮಾಡಬೇಕು ಅಂತ ನಮ್ಮ ಶ್ರೀಗಳವರು ಅಭಿಲಾಷೆ ಪಟ್ಟಿದ್ದಾರೆ. ಅದು ಎಲ್ಲ ಭಕ್ತರ ಕೃಪೆಯಿಂದ ಮುಂದೆ ಬರುತ್ತೆ. ನೋಡಿ, ನೀವು ಈ ದಿನ ಬಂದಿದ್ದೀರಿ ಅಂತಂದರೆ ಇದು ಕಲ್ಯಾಣ ಮಂಟಪಕ್ಕೆ ಏನು ಬೇಕು ಆ ರೀತಿಯಾದಂಥ ಎಲ್ಲ ಸಂಪೂರ್ಣ ಸಿದ್ಧತೆ ಇದೆ. ಆದರೆ ಈ ದಿನ ನಮ್ಮ ಶ್ರೀಮಠದ ವತಿಯಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರೋದರಿಂದ ಅದಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಮಂಟಪವನ್ನು ನಾವು ಪ್ರವಚನವನ್ನು ಮಾಡುವ ಸಮಯದಲ್ಲಿ ಪ್ರವಚನಕ್ಕೆ ಆಗುವ ರೀತಿಯಲ್ಲಿ ಅಥವಾ ಆಶೀರ್ವಚನ ನೀಡುವ ಸಮಯದಲ್ಲಿ ಆಶೀರ್ವಚನಕ್ಕಾಗುವ ಹಾಗೆ, ಕಲ್ಯಾಣಕ್ಕಾಗುವ ರೀತಿಯಲ್ಲಿ ಯಾವ ಕಾರ್ಯಕ್ರಮ ಯಾವಾಗ ಹಮ್ಮಿಕೊಳ್ತೀವಿ ಅದಕ್ಕೆ ತಕ್ಕಾಗಿ ಮಾಡ್ಕೋತೀವಿ. ಹಾಗೆ ನಿಮಗೆ ಒಳಗಡೆ ಬಂದರೆ ವಧುವರರ ಕೊಠಡಿ ಇದು ಎಲ್ಲ ಇದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅದನ್ನು ಮತ್ತೆ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಹೆಚ್ಚಾಗಿ ನೋಡಿ, ಇಷ್ಟಲಿಂಗ ಪೂಜೆಯನ್ನು ಮಾಡಲಿಕ್ಕೆ ನಮ್ಮ ಸರಗೂರು ಶ್ರೀಗಳವರಿಂದ ಮತ್ತು ರಾಮಯೋಗೇಶ್ವರ ಮಠದಿಂದ ಆಗಮಿಸಿರುವ ಶಿವಬಸವ ಸ್ವಾಮೀಜಿಗಳವರು ಹೇಳಿಕೊಟ್ಟಂಥ ರೀತಿಯಲ್ಲಿ ಶ್ರೀಮಠದ ಎಲ್ಲ ಭಕ್ತರು ಸಾಮೂಹಿಕವಾಗಿ ಕುಳಿತುಕೊಂಡು ನಮ್ಮ ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಪ್ರತಿನಿತ್ಯ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೇವೆ. ಆದರೆ ಕ್ರಮಬದ್ಧವಾಗಿ ಯಾವ ರೀತಿಯಲ್ಲಿ ಶಿವಧ್ಯಾನದೊಂದಿಗೆ ನಾವು ಲಿಂಗ ಪೂಜೆಯನ್ನು ಮಾಡಬೇಕು ಅನ್ನೋದರ ಅನುಷ್ಠಾನಗಳನ್ನು ಈ ನಮ್ಮ ಶ್ರೀಮಠದ ವತಿಯಿಂದ ಕಳೆದ 2 ತಿಂಗಳುಗಳಿಂದ ನಾವು ಹಮ್ಮಿಕೊಂಡು ಬಂದಿದ್ದೀವಿ. ಇದು ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಮುಂದುವರಿಯುತ್ತಾ ಹೋಗುತ್ತೆ. ಎಲ್ಲರ ಭಕ್ತರ ಒಂದು ಆಶೀರ್ವಾದ. ಸರ್, ಇವಾಗ ಇಷ್ಟಲಿಂಗ ಪೂಜೆ ಅನ್ನೋದು ಆ ಒಂದು ಆಚರಣೆ ಮಾಡ್ತಿರೋರು ಗೊತ್ತಿರುತ್ತೆ ಸರ್, ಹೊಸಬರಿಗೆ ಗೊತ್ತಿರಲ್ಲ. ಇಷ್ಟಲಿಂಗ ಪೂಜೆ ಅಂದರೆ ಏನು ಸರ್? ಅದು ನೋಡಿ, 12ನೇ ಶತಮಾನದಲ್ಲಿ ಉದಯಿಸಿದಂಥ ಪರಂಜ್ಯೋತಿ, ಜಗನ್ಜ್ಯೋತಿ
ಬಸವಣ್ಣನವರು ಹಾಕಿಕೊಟ್ಟಂಥ ಒಂದು ಲಿಂಗಾಯತ ಧರ್ಮ ಎನ್ನುವುದರಲ್ಲಿ ಅನೇಕ ಅಂದಿನ ಶತಮಾನದಲ್ಲಿ ಇದ್ದಂಥ ಒಂದು 4 ಚತುರ್ವರ್ಣಗಳಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನುವ ರೀತಿ ಇದು. ಅದರ ಜೊತೆಯಲ್ಲಿ ಪಂಚಮರು ಅನ್ನುವ ರೀತಿಯಲ್ಲಿ ಅಸ್ಪೃಶ್ಯರನ್ನಾಗಿ ದಲಿತರನ್ನು ಕೂಡ ಇಟ್ಟಿದ್ದರು. ಇವರೆಲ್ಲವನ್ನು ಆಗ ನಡೀತಾ ಇದ್ದಂಥ ಕಾಲಮಾನದಲ್ಲಿ ಹಿರಿಯರು ಮಾಡಿಕೊಂಡು ಬರ್ತಿದ್ದಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಮವಾಗಿ ಏನು ನಡೀತಾ ಇರಲಿಲ್ಲ, ಅದೆಲ್ಲವನ್ನು ಎಚ್ಚರಿಕೆ ಕೊಡಲಿಕ್ಕಾಗಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದು ಮಹಾನ್ ಕ್ರಾಂತಿಯನ್ನೇ ನಮ್ಮ ಬಸವಣ್ಣನವರು ಹಾಕಿಕೊಟ್ಟರು ಅಡಿಪಾಯವನ್ನು. ಆಗ ಅಡಿಪಾಯವನ್ನು ಹಾಕಿಕೊಟ್ಟಾಗ ಅವರಲ್ಲೇ ಬಂದಿದ್ದು ಏನು ಅಂತಂದರೆ, ನಾವು ಒಂದು ಸಮಾಜವನ್ನು ಮತ್ತು ಆ ಧರ್ಮವನ್ನು ನಾವು ಪರಿವರ್ತನೆ ಮಾಡಬೇಕು ಅಂತ ಅಂದರೆ ಧಾರ್ಮಿಕ ನೆಲೆಯ ಗಟ್ಟಿನಲ್ಲೇ ನಾವು ಮಾಡಬೇಕು ಅಂದ್ಕೊಂಡು ಬಂದರು. ಆ ನಿಟ್ಟಿನಲ್ಲಿ ಒಂದು ಇಂದಿನ ಕಾಲಮಾನದಲ್ಲಿ ಅಸ್ಪೃಶ್ಯರಿಗೆ, ದಲಿತರಿಗೆ, ಇಂಥವರಿಗೆಲ್ರಿಗೂ ಶಿವಾಲಯಗಳಿಗೆ, ದೇವಾಲಯಗಳಿಗೆ ಪ್ರವೇಶವಿಲ್ಲ ಅನ್ನೋದು ಈಗಲೂ 21ನೇ ಶತಮಾನ ಬಂದರೂ ಕೆಲವು ಕಡೆ ಈಗಲೂ ಆಚರಣೆಗಳಿದೆ. ಆ ರೀತಿಯಾಗಿದ್ದಂತಾಗ ಮೊದಲು ತನ್ನನ್ನು ತಾನು ಅರಿತುಕೊಂಡು ನೀನೇ ಅರಿವು, ನಿನ್ನೊಳಗೆ ಆತ್ಮ ಇದೆ, ಆತ್ಮನೇ ಪರಮಾತ್ಮ, ಆ ಪರಮಾತ್ಮನನ್ನಾಗಿದ್ದಾಗ ನೀವು ದೇವನ್ನೇ ದೇಗುಲವನ್ನಾಗಿ ಮಾಡಿಕೊಂಡು ಸಂಪೂರ್ಣ ಶಿರವನ್ನು ಒನ್ನಕಾಸವನ್ನಾಗಿ ಮಾಡಿಕೊಂಡು ದೇವವನ್ನು ದೇಗುಲವಾಗಿ ಮಾಡಿಕೊಂಡು ಕಾಲುಗಳನ್ನು ಕಂಬಗಳನ್ನಾಗಿ ಮಾಡಿಕೊಂಡು ಇದರಲ್ಲೇ ಇದ್ದುಕೊಂಡು ನೀನು ಈ ಇಷ್ಟಲಿಂಗ ಅಂತ ಅಂದರೆ ಲಿಂಗಾಯತರಿಗೆ ಒಂದು ಇಷ್ಟಲಿಂಗವನ್ನು ಕೊಟ್ಟು ಮಾಡಿದರು. ಯಾಕೆಂದರೆ ಅವರಿಗೆ ಯಾವ ರೀತಿಯಾಗಿ ವೈಜ್ಞಾನಿಕವಾದಂಥ ಜ್ಞಾನ ಇತ್ತು ಅಂತ ಅಂದರೆ ಬಸವಣ್ಣನವರಿಗೆ ಹೇಗೆ ನಮ್ಮ ಪೃಥ್ವಿ ಗೋಲಾಕಾರವಾಗಿದೆ, ಆ ಗೋಲಾಕಾರದ ರೂಪದಲ್ಲೇ ಶಿವನನ್ನು ನಮ್ಮ ಕೈಯಲ್ಲಿ ಇಟ್ಟು ಎಡಗೈನಲ್ಲಿ ಇಟ್ಟು ಪೂಜೆ ಮಾಡುವುದಕ್ಕೆ ನಾವು ಇಷ್ಟಲಿಂಗ ಅಂತ ಹೇಳ್ತೀವಿ. ಅದನ್ನು ನಾವು ಇಲ್ಲಿ ಕರಡಿಗೆ ಎಂಬುವ ಒಂದು ರಕ್ಷಣೆಯೊಂದಿಗೆ ಅಥವಾ ಕೆಂಪು ಕವಚದೊಂದಿಗೆ ನಾವು ಇದನ್ನು ನಾವು ಧರಿಸ್ಕೋತೀವಿ ಲಿಂಗಾಯತರಾದವರು. ಇದನ್ನು ಕೂಡ ಒಬ್ಬ ಗುರು ಇದರಿಂದ ಈ ಶಿಕ್ಷೆಯನ್ನು ಪಡೆದುಕೊಂಡು ನಾವು ಲಿಂಗಾಯತರಾಗ್ತೇವೆ. ಕೇವಲ ಜಾತಿಯಲ್ಲಿ ಹುಟ್ಟಿದರೆ ನಾವು ಲಿಂಗಾಯತರಲ್ಲ. ಲಿಂಗವಂತರಾಗಬೇಕು ಅಂತಂದರೆ ಲಿಂಗಧಾರಣೆಯಾಗಬೇಕು, ಅವನಿಗೆ ಗುರುವಿನಿಂದ ಲಿಂಗಧಾರಣೆಯಾಗಬೇಕು ಮತ್ತು ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡಬೇಕು. ಆ ಲಿಂಗವನ್ನು ಎಲ್ಲಿಯೂ ಯಾವ ಕಾಯಕದಲ್ಲಿದ್ದರೂ ಕೂಡ ಅದನ್ನು ಧರಿಸ್ಕೊಂಡಿರಬೇಕು. ಅವನು ನಿಜವಾದ ಲಿಂಗಾಯತ. ನಾವು ದಿಟಲಿಂಗಾಯತರಾಗಬೇಕು ಅಂತ ಅನ್ನೋದು ಕಾನ್ಸೆಪ್ಟು. ಇದರಲ್ಲಿ ನಾವು ಪ್ರತಿನಿತ್ಯ 3 ಬಾರಿ ಲಿಂಗ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಕಾಯಕದ ಒತ್ತಡದಿಂದ ಆಗೋದಿಲ್ಲ. ಅದೇ ಬಸವಣ್ಣವರು ಕೂಡ ಹೇಳಿದ್ದಾರೆ, ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತೇಳಿ. ಕಾಯಕದಲ್ಲಿ ನಿರತನಾದರೆ ಗುರು ಬಂದರೂ ಮರೆಯಬೇಕು, ಶಿವ ಬಂದರೂ ಮರೆಯಬೇಕು, ಆ ಜಂಗಮ ಬಂದರೂ ಹಂಗೂ ಅರಿಯಬೇಕು ಅಂತ ಹೇಳೋದ್ರ ಮೂಲಕ ಕಾಯಕದ ಮಹತ್ವವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗೆ ಸ್ತ್ರೀಯರಿಗೂ ಕೂಡ ಅಂದಿನ ಕಾಲಮಾನದಲ್ಲಿ ನಿಮಗೆ ಯಾವುದೇ ಅಡೆತಡೆಗಳಿಲ್ಲ, ನೀವು ಕೂಡ ಮಾನವರಂತೆ, ನೀವು ಕೂಡ ಪುರುಷರಂತೆ ಮಹಿಳೆಯರು ಕೂಡ ಸಮಾನವಾಗಿ ನೀವು ಕೂಡ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ಶಿವಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದು ನಮ್ಮ ಲಿಂಗಾಯತ ಧರ್ಮ. ಅದನ್ನು ಬಸವಣ್ಣನವರು ಹಾಕ್ಕೊಟ್ರು. ಅಂದಿನಿಂದ ಇಂದಿನವರೆಗೆ ಎಲ್ಲ ಲಿಂಗಾಯತರ ಒಂದು ಪ್ರತಿನಿಧಿಯಾಗಿ ನಾವು ಲಿಂಗವಂತರಾಗಿ ಇದನ್ನು ವೀರಶೈವ ಲಿಂಗಾಯತರು ಇದನ್ನು ಆಚರಣೆಯಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಸರ್, ಈಗ ದೂರದ ಊರುಗಳಿಂದ ಇಲ್ಲಿ ಯಾರಾದರೂ ಭಕ್ತಾದಿಗಳು ಬಂದಾಗ ಅವ್ರಿಗೆ ಉಳ್ಕೊಳ್ಳಲು ಏನಾದರೂ ವ್ಯವಸ್ಥೆ ಏನಾರು ಇದೆಯಾ ಸರ್ ಇಲ್ಲಿ? ಖಂಡಿತ. ನೋಡಿ, ನೂತನವಾಗಿ ಆರಂಭವಾದಂಥ ನಮ್ಮ ಏನು ಕಲ್ಯಾಣ ಮಂಟಪ ಇದೆ, ಇಲ್ಲಿ ಸುಸಜ್ಜಿತವಾದಂಥ ಇಂದಿನ ಆಧುನಿಕ ಶೈಲಿಯಲ್ಲಿ ಇರುವಂಥ ವಿದೇಶಿ ಟಾಯ್ಲೆಟ್ಗಳನ್ನು, ಅಂದರೆ ನಾವೇನು ವೆಸ್ಟರ್ನ್ ಟಾಯ್ಲೆಟ್ಸ್ ಅಂತ ಹೇಳ್ತೀವಿ, ಅದು ಕೂಡ ಅಟ್ಯಾಚ್ಡ್ ಆಗಿರುವಂಥದ್ದು. ಮತ್ತು ಹಾಸಿಗೆ ದಿಂಬುಗಳಿಂದ, ಮಂಚಗಳಿಂದ ಕೂಡಿರುವಂಥ ರೂಮ್ಗಳ ವ್ಯವಸ್ಥೆ ಇದೆ. ಅದರ ಮೇಲೂ ಕೂಡ ಹಳೆಯ ಮಠ, ನಮ್ಮ ಮಠದ ಆವರಣ ಏನು ನೋಡಿದ್ರಿ, ಅದರ ಮೇಲೂ ಕೂಡ 4 ರೂಮ್ಗಳಿದೆ. ನೋಡಿ, ಇದು ನಮ್ಮ ಶ್ರೀಮಠ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂದರೆ, ದೂರದಿಂದ ಬರುವಂಥ ಭಕ್ತರಿಗೂ ಕೂಡ ಆಗಬೇಕು. ಅದೇ ರೀತಿಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಪರಮ ಪೂಜ್ಯ ಶ್ರೀ ಶಿವರಾತ್ರೀಶ್ವರರವರ 1066ನೇ ಜಯಂತಿ ಮಹೋತ್ಸವ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಸುತ್ತೂರು ಶ್ರೀಗಳವರ ಒಂದು ಆಶಯದಂತೆ, ನಮ್ಮೆಲ್ಲರ ಸದ್ಭಕ್ತರ, ಮಳವಳ್ಳಿ ತಾಲೂಕಿನ ಎಲ್ಲ ಸದ್ಭಕ್ತರ ಆಶಯದಂತೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಆ ಜಯಂತ್ಯೋತ್ಸವ 1 ವಾರಗಳ ಕಾಲ ವಿಜೃಂಭಣೆಯಿಂದ ಡಿಸೆಂಬರ್ 18ರಿಂದ ಇದೇ ವರ್ಷ ನಡೀತದೆ. ಆ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಶ್ರೀಗಳನ್ನಾಗಲಿ ಅಥವಾ ನಮ್ಮ JSS ಮಹಾಸಂಸ್ಥಾನದಿಂದ ಬರುವಂಥ ಅಧಿಕಾರಿಗಳನ್ನಾಗಲಿ ಅವರು ಬಂದು ಉಳಿದುಕೊಳ್ಳಿಕ್ಕಾಗಿ ನಮ್ಮ ಶ್ರೀಗಳವರು ಮೊನ್ನೆಯಷ್ಟೇ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಹೊಸ ಹಾಸಿಗೆಗಳನ್ನು, ಪವರ್ಗಳನ್ನು, ಮತ್ತು ಒದ್ಕೊಳ್ಳಿಕ್ಕೆ ದಿಂಬು, ರಗ್ಗು, ಮತ್ತು ಟಾಯ್ಲೆಟ್ ಕೂಡ ಬನ್ನಿ ಯಾವ ರೀತಿಯಾಗಿ ಏನಪ್ಪ ಶ್ರೀಮಠದಲ್ಲಿ ಈ ರೀತಿ ಇದೆ ಅಂತ ಅಂದರೆ, ಇಂದಿನ ಆಧುನಿಕತೆಗೆ ಒಳಗಾಗುವಂತೆ ಇಲ್ಲಿ ಬಿಸಿ ನೀರಿನ ವ್ಯವಸ್ಥೆನೂ ಇದೆ, ತಣ್ಣೀರಿನ ವ್ಯವಸ್ಥೆ ಇದೆ, 24 ಗಂಟೆ. ಸೋಲಾರ್ ವ್ಯವಸ್ಥೆನೂ ಇಟ್ಕೊಂಡಿದ್ದೀವಿ, ಗೀಸರ್ ವ್ಯವಸ್ಥೆನೂ ಇಟ್ಕೊಂಡಿದ್ದೀವಿ.
ಇದು ಒಂದು ರೂಮಿನ ಒಂದು ಇದನ್ನು ತೋರಿಸ್ತಾ ಇದ್ದೀವಿ, ಮತ್ತೊಂದು ರೂಮನ್ನ ಸುಮ್ಮನೆ ಸಾಂಕೇತಿಕವಾಗಿ ತೋರಿಸ್ತೀವಿ. ಅದೇ ರೀತಿಯಾಗಿ 22 ಬೆಡ್ಗಳಿಂದ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇಲ್ಲಿ 50ರಿಂದ 60 ಜನ ಅಲ್ಲ, 500 ಜನ ಬಂದರೂ ಕೂಡ ನಮ್ಮ ಈ ಆವರಣದಲ್ಲಿ ಮಲ್ಕೋಬೋದು. ಅವ್ರಿಗೂ ಕೂಡ ದಿಂಬು ರಗ್ಗುನ ವ್ಯವಸ್ಥೆ ಮತ್ತು ಚಾಪೆಯ ವ್ಯವಸ್ಥೆ ಎಲ್ಲ ಸಾಮೂಹಿಕವಾಗಿ ಬರುವಂಥವ್ರಿಗೆ ಹೊರಗಡೆ ಕೂಡ ವ್ಯವಸ್ಥೆ ಇದೆ. ಇದನ್ನೆಲ್ಲವನ್ನು ಮುಂಜಾಗ್ರತೆಯನ್ನು ಮಾಡಿಕೊಂಡು ನಮ್ಮ ಬಸವರಾಜೇಂದ್ರ ಶ್ರೀಗಳವರು ಬಹಳ ಅದ್ಭುತವಾಗಿ ಮಠವನ್ನು ಮುನ್ನಡೆಸ್ಕೊಂಡು ನಮ್ಮೆಲ್ಲರಿಗೂ ಕೂಡ ತಿಳಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಈ ದಿನದ ಒಂದು ಮಠದ ಕಾರ್ಯಕ್ರಮಕ್ಕೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗ ಸಾಧುಗಳವರು ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ನಾವು ಏನು 77 ಮಲೆಗಳನ್ನು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದಾಗ ನಾವು ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿ ಮಲೆ ಅಂತ ಹೇಳ್ತೇವೆ. ಅದರಲ್ಲಿ ಆನೆ ಮಲೆ ಎನ್ನುವುದು ಪ್ರಪ್ರಥಮವಾಗಿ ಬರುತ್ತದೆ. ಆನೆ ಮಲೆಯನ್ನೇ ಆಸಿಕೊಂಡು ಒದ್ದಿಕೊಂಡು ಮಲಗಿದಂಥವನು ಮಾದಪ್ಪ ಅಂತ ಅಲ್ಲಿ ನಡೆಯುವಂಥ ಪವಾಡಗಳು. ಆ ಗ್ರಾಮದ ಆನೆಮಲೆಯಲ್ಲಿ ಮಹದೇಶ್ವರರು ತಪಗೈದಂಥ ಜಾಗವನ್ನು ಪೂಜೆ ಮಾಡುವಂಥ ನಮ್ಮ ತಂಬಡಿಗಳು ಮಹಾದೇವು ಅಂತೇಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಮತ್ತೊಬ್ಬ ಸಂಸಾಳೆ ಪದದ ಮಹದೇಶ್ವರನ ಬೆಟ್ಟದ ಮಹದೇಶ್ವರ ಅವರ ಭಕ್ತರು ಅವರು ಕೂಡ ಬಂದಿದ್ದಾರೆ. ಏಕೆ ನಮ್ಮ ಸರಗೂರು ಮಠ ಅಂದರೆ ನಮ್ಮ ಮಹದೇಶ್ವರನಿಗೆ ಪ್ರಿಯವಾಗಿತ್ತು, ಅದೇ ರೀತಿ ಸರಗೂರು ಮಠಕ್ಕೂ ಕೂಡ ನಮ್ಮ ಮಹದೇಶ್ವರ ಅಂದರೆ ಅಷ್ಟೇ ಇಷ್ಟ. ನಮ್ಮ ಶ್ರೀಗಳವರು ವಾರಕ್ಕೊಮ್ಮೆಯಾದರೂ ಶ್ರೀಮಠದಲ್ಲಿ 2 ಬಾರಿ ಇದ್ದರೆ 3 ಬಾರಿ ಹೋಗಿ ಬರ್ತಾ ಇರ್ತಾರೆ. ಹಾಗೆ ಇವರೆಲ್ಲರ ಒಂದು ನೋಡಿ ಮಲೆ ಮಹದೇಶ್ವರರ ರೂಪದಲ್ಲೇ ನಮ್ಮ ಶ್ರೀಮಠಕ್ಕೆ ಇವರೆಲ್ಲ ಆಗಮಿಸಿದ್ದಾರೆ. ನಮ್ಮೆಲ್ಲರಿಗೂ ಶರಣಾರ್ಥಿ. ಇಲ್ಲಿಂದ ಜೂಮ್ ಮಾಡಿ ಇಡ್ತಾರೆ. ಮೇನ್ ಬೆಟ್ಟ ಕಡು ಪಂಚೆ ಕೆಳಕ್ಕೆ ಕೆಲಸ ಮಾಡುವಾಗ ವಿಶೇಷವಾಗಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ, ಅದರಲ್ಲೂ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ 300ರಿಂದ 500 ಜನ ಸುತ್ತಮುತ್ತ ನಮ್ಮ ಸರಗೂರಿನ ಸುತ್ತಮುತ್ತಲ ಗ್ರಾಮದ ಎಲ್ಲ ಗ್ರಾಮಸ್ಥರು ಶರಣರು ಈ ಮಠಕ್ಕೆ ಶ್ರೀಮಠ ಬರ್ತಾರೆ. ಕಳೆದ ಒಂದು ವಾರದಿಂದಲೇ ನಮ್ಮ ಶ್ರೀಗಳವರು ಎಲ್ಲ ಗ್ರಾಮಗಳು ಸುಮಾರು 18-19 ಗ್ರಾಮಗಳಿಗೆ ಹೋಗಿ ಎಲ್ಲ ಗ್ರಾಮದ ಮುಖಂಡರನ್ನು ಕಂಡು ಭಕ್ತರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಬಂದಿದ್ದಾರೆ. ಹಾಗೆ ಅವರಿಗಾಗಿ ಬರುವಂಥ ಭಕ್ತರಿಗೆ ಈ ದಿನದ ಪ್ರಸಾದಕ್ಕಾಗಿ ನಮ್ಮ ಹಳದಾಸನಹಳ್ಳಿಯ ಭಟ್ರು ಕೈ ಹಾಕಿದ್ರು ಅಂತ ಆ ರೀತಿಯಾಗಿ ಇರುವಂಥದ್ದು. ಇದು ಆಯ್ತಾ, ಈ ಕಡೆ ನೋಡು ಮಾಯಣ್ಣ ಅಂತ ಹೇಳಿ ಇವರು ಕೂಡ ನಮ್ಮ ಶ್ರೀಮಠದಲ್ಲಿ ನಡೆಯುವಂಥ ನಾಟಕ ಮಹೋತ್ಸವ ಏನಿದೆ ಅದರ ಎಲ್ಲ ಉಸ್ತುವಾರಿಗಳನ್ನು ಮಾಡಿಕೊಂಡು ನಮ್ಮ ಯುಗಾದಿ ಹಬ್ಬದಲ್ಲಿ ನಡೆಯುವಂಥ ಶ್ರೀಮಠದ ವತಿಯಿಂದ ನಡೆಯುವಂಥ ನಾಟಕಕ್ಕೆ ಕಾರಣಕರ್ತರು ಇವರು. ಹೀಗೆ ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ಈ ದಿನದ ವಿಶೇಷವಾಗಿ ನಮ್ಮ ಶ್ರೀಮಠದ ಬೆಂಗಳೂರಿನ ಭಕ್ತರು, ಅದರಲ್ಲೂ ಬುದ್ಧಿ ತಮ್ಮ ಈ ಕಾರ್ಯಕ್ರಮಕ್ಕೆ 500 ಜನ ಅಲ್ಲ 1000 ಜನ ಬಂದರೂ ಕೂಡ ಬುದ್ಧಿ ಹೆಸರಾಂತ ಬಿಡ್ಡಿ ಇಡ್ಲಿಯನ್ನು ಮಾಡಿ ನಾವು ತಿನ್ನಿಸ್ತೀವಿ ಬುದ್ಧಿ ಅಂತೇಳಿ ಬೆಂಗಳೂರಿನಿಂದಲೇ ಆಗಮಿಸಿ ನಮ್ಮ ಶ್ರೀಮಠದ ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗಾಗಲೇ ಇಡ್ಲಿ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಹೂವಿನಂಥ ಸ್ಪಂಜಿನಂಥ ಏನಂತ ನೋಡಿ ಹೆಸರಾಂತ ಇಡ್ಲಿಯನ್ನು ಹೇಗೆ ನಮ್ಮ ಶ್ರೀಗಳು ಈಗಿನ ಆಧುನಿಕತೆಗೆ ಹೊಂದಿಕೊಂಡು ಅಲ್ಲಿಯ ಭಕ್ತರು ಎಲ್ಲರೂ ಕೂಡ ಮನವನ್ನು ಸಂತೋಷಪಡಿಸಬೇಕು ಅನ್ನೋದಕ್ಕಾಗಿ ನೋಡಿ ಎಲ್ಲರಿಗೂ ಇಡ್ಲಿ, ಸಾಂಬಾರ್, ಪಲ್ಯ, ಚಿತ್ರಾನ್ನ, ಬೋಂಡ, ಬಿಸಿ ಬಿಸಿ ಬೋಂಡ, ಚಟ್ನಿ ಕೂಡ ಘಮ ಚಟ್ನಿ ರೆಡಿ ಆಗ್ತಾ ಇದೆ. ನಮ್ಮ ಮಕ್ಕಳು ಕೂಡ ಹಾಸ್ಟೆಲ್ ಮಕ್ಕಳು ಕೂಡ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಇವರನ್ನು ಪರಿಚಯ ಮಾಡ್ಬೋದು. ಏನಂತ ನೋಡಿ ಹೆಸರಾಂತ ಇಡ್ಲಿಯನ್ನು ಹೇಗೆ ನಮ್ಮ ಶ್ರೀಗಳು ಈಗಿನ ಆಧುನಿಕತೆಗೆ ಹೊಂದಿಕೊಂಡು ಅಲ್ಲಿಯ ಭಕ್ತರು ಎಲ್ಲರೂ ಕೂಡ ಮನವನ್ನು ಸಂತೋಷಪಡಿಸಬೇಕು ಅನ್ನೋದಕ್ಕಾಗಿ ನೋಡಿ ಎಲ್ಲರಿಗೂ ಇಡ್ಲಿ, ಸಾಂಬಾರ್, ಪಲ್ಯ, ಚಿತ್ರಾನ್ನ, ಬೋಂಡ, ಬಿಸಿ ಬಿಸಿ ಬೋಂಡ, ಚಟ್ನಿ ಕೂಡ ಘಮ ಚಟ್ನಿ ರೆಡಿ ಆಗ್ತಾ ಇದೆ. ನಮ್ಮ ಮಕ್ಕಳು ಕೂಡ ಹಾಸ್ಟೆಲ್ ಮಕ್ಕಳು ಕೂಡ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಇವರನ್ನು ಪರಿಚಯ ಮಾಡ್ಬೋದು. ನಮ್ಮ ಶ್ರೀಮಠದ ತುಂಬ ಅಭಿಮಾನವನ್ನು ಇಟ್ಟುಕೊಂಡು ಇರುವಂಥ ಸಿದ್ಧಲಿಂಗ ಆರಾಧ್ಯರವರು ಬೆಂಗಳೂರಿನವರು. ಇವರು ವೀರಶೈವ ಸಮಾಜದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅಲ್ಲಿನಿಂದ ತಮ್ಮ ಟೀಮ್ನೆಲ್ಲವನ್ನು ಕಟ್ಟಿಕೊಂಡು ನಮ್ಮ ಶ್ರೀಮಠದ ವತಿಯಿಂದ ಪ್ರತಿ ವರ್ಷ ಶ್ರೀ ವೀರಭದ್ರೇಶ್ವರ ಯಾತ್ರೆ ಅಂತಲೂ ಕೂಡ ಮಾಡ್ತಾರೆ.
ಅಷ್ಟೊಂದು ಅಭಿಮಾನವನ್ನು ನಮ್ಮ ಶ್ರೀಮಠದಲ್ಲಿ ಇಟ್ಕೊಂಡಿದ್ದಾರೆ. ಅವರೇ ಖುದ್ದಾಗಿ ಬಂದು ಇಲ್ಲ ಬುದ್ಧಿ ಈ ದಿನದ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು, ಅದರಲ್ಲೂ ವಿಶೇಷವಾಗಿ ಇಡ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಸಿದ್ಧಲಿಂಗ ಆರಾಧರು ತೊಗೊಂಡಿದ್ದಾರೆ ಶರಣಾರ್ಥಿಗಳು. ಹಾಗೆ ನಮ್ಮ ಲಾಯರ್ ಸಾಹೇಬರು ನೋಡಿ ಕೈಯಲ್ಲಿ ಚಟ್ನಿ ಆಡಿಸ್ತಾ ಇದ್ದಾರೆ. ಲಾಯರ್ ಸಾಹೇಬರು ದೇವರ ಮುಂದೆ ಎಲ್ಲರೂ ಕೂಡ ಒಂದೇ, ನಾವು ಯಾವುದೇ ಹುದ್ದೆನಲ್ಲಿದ್ದರು ಅಂತ ಅನ್ನೋ ರೀತಿಯಲ್ಲಿ ಹೇಗೆ ಸಿಖ್ ಧರ್ಮದಲ್ಲಿ ಪ್ರಧಾನಮಂತ್ರಿ ಆದರೂ ಕೂಡ ಗುರುದ್ವಾರದಲ್ಲಿ ಸೇವೆ ಮಾಡಬೇಕು ಅಂತ ಇದೆಯೋ ಆ ನಿಟ್ಟಿನಲ್ಲಿ ಮತ್ತೊಂದು ಗುರು ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥದ್ದು ನಮ್ಮ ವೀರಶೈವ ಲಿಂಗಾಯತ ಧರ್ಮ. ಆ ಧರ್ಮದ ಅನುಯಾಯಿಗಳಾದ ನಾವೆಲ್ಲರೂ ಕೂಡ ಆ ಗುರು ಪರಂಪರೆಗೆ ಒಪ್ಕೊಂಡು ನಾವೆಲ್ಲ ಸೇವಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಚಟ್ನಿ, ಕೆಂಪು ಚಟ್ನಿ. ಆಮೇಲೆ ನೋಡಿ ಈ ಪಾತ್ರೆಗಳೇನಿದೆಯಲ್ಲ, ನೀವು ಕಾಣ್ತಾ ಇಲ್ಲ ರೀ ಹೇಳಿ ಸರ್. ಈ ಪಾತ್ರೆಗಳೇನಿದೆಯಲ್ಲ ನಮ್ಮ ಶ್ರೀಮಠದ, ಅದರಲ್ಲೂ ವಿಶೇಷವಾಗಿ ನಿಮ್ಗೆ ಹೇಳಿದ್ನಲ್ಲ ಯುಗಾದಿ ಹಬ್ಬದಲ್ಲಿ ಲಕ್ಷ ಜನ ಊಟ ಮಾಡ್ತಾರೆ ಅಂತ 4 ದಿನಗಳ ಕಾಲ ನಡೆಯುವಂಥ ಆ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿನಿತ್ಯ 25ರಿಂದ 30,000 ಜನ ಊಟ ಮಾಡ್ತಾರೆ ಈ ಪಾತ್ರೆಗಳು. ಮತ್ತು ಈ ಪಾತ್ರೆಗಳನ್ನು ನಮ್ಮ ಸಮಾಜದ ಯಾವುದೇ ದೈವ ಕಾರ್ಯಕ್ರಮಗಳಾಗ್ತದೆ ಅದಕ್ಕೆ ನಮ್ಮ ಶ್ರೀಮಠದ ವತಿಯಿಂದ ಉಚಿತವಾಗಿ ನಾವು ಕೊಡ್ತೀವಿ. ಅದನ್ನು ಕೊಟ್ಟು ಮತ್ತು ಅದನ್ನು ಪಡ್ಕೊಂಡು ನಾವು ಬರೀ ಕೇವಲ ಮಠಕ್ಕಾಗಿ ಅಲ್ಲ, ಮಠದನ್ನ ಯಾರು ಅನುಸರಣೆ ಮಾಡ್ತಾರೆ ಅಂಥ ಭಕ್ತರು ಕೂಡ ಅಲ್ಲಿ ಯಾವುದಾದ್ರೂ ದೇವಾಲಯದ ಉದ್ಘಾಟನೆ ಆಯಿತು ಅಥವಾ ದೇವರ ಜಾತ್ರೆ ಆಯಿತು, ಪರ ಆಯಿತು, ಈ ರೀತಿಯಾದಕ್ಕೂ ಕೂಡ ಶ್ರೀಮಠದಿಂದ ಪಾತ್ರೆಗಳು ಹೋಗ್ತದೆ. ನಿಮಗೆ ವಿಶೇಷವಾಗಿ 3 ದೊಡ್ಡ ಪಾತ್ರೆಗಳನ್ನು ತೋರಿಸ್ಬೇಕು. ಆ ಪಾತ್ರೆಗಳಿದೆ ಅಲ್ಲಿದೆ, ಬನ್ನಿ. ಅದರ ಬೆಲೆ ಅಥವಾ ಅದು ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ನಮ್ಮ ನಾವು ಏನು ಪ್ರಸಾದವನ್ನು ವಿತರಣೆ ಮಾಡ್ತೀವಿ ಆ ಪ್ರಸಾದ ನಿಲಯದಲ್ಲೇ ಇಟ್ಟಿದ್ದೇವೆ. ಅದನ್ನು ಇಲ್ಲಿ ಒಳಗಡೆ ಬರೋಕ್ಕಾಗಲ್ಲ, ಅದು ಅತಿ ದೊಡ್ಡದಾಗಿದೆ. ಅದಕ್ಕಾಗಿ ಇದು ಪ್ರಸಾದ ನಿಲಯ. ಇಲ್ಲಿ ಬರುವಂಥ ವಿಶೇಷವಾಗಿ ಒಂದು 100ರಿಂದ ಜನ ಕೂತ್ಕೊಂಡು ಒಮ್ಮೆಗೆ ಊಟ ಮಾಡುವಂಥದ್ದು ಪ್ರಸಾದ ನಿಲಯ. ಇದನ್ನು ಶಿವಕುಮಾರ ಮಹಾಸ್ವಾಮೀಜಿಗಳವರ ಪ್ರಸಾದ ಮಂದಿರ ಅಂತ ಹೇಳ್ಕೊಂಡಿದ್ದೀವಿ. ನಿಮಗೆ ಅಲ್ಲಿ ಪಾತ್ರೆಗಳ ಪರಿಚಯ ಮಾಡಿಕೊಡ್ತೀವಿ ಅಂತ ನೋಡಿ. 3 ದೊಡ್ಡ ಡಬರಿಗಳಿದೆ. ಈ ಡಬರಿಗಳು ಕೂಡ ಡೆಲ್ಲಿಯಿಂದ ತರಿಸಿರೋದು, ಹರಿಯಾಣದಿಂದ ತರಿಸಿರುವಂಥದ್ದು. 3ರಲ್ಲಿ ನಾವು ವಿಶೇಷವಾಗಿ ಮಂಟೇಸ್ವಾಮಿ ಮತ್ತು ಕಪ್ಪಡಿ ಜಾತ್ರೆಯ ಮಹೋತ್ಸವದಲ್ಲಿ 1ರಲ್ಲಿ ಇಲ್ಲಿಯ ವಿಶೇಷ, ಶ್ರೀಮಠದ ವಿಶೇಷ ಅಂದರೆ ಹಲಸಿನ ಹಣ್ಣಿನ ಗೊಜ್ಜು, 1ರಲ್ಲಿ ಪಾಯಸ, ಮತ್ತೊಂದರಲ್ಲಿ ಸಾಂಬಾರು. ಒಮ್ಮೆಗೆ ಇದರಲ್ಲಿ ಸಾಂಬಾರನ್ನು ಮಾಡಿದ್ರೆ 25,000 ಜನಗಳಿಗೆ ಆಗುತ್ತದೆ. ಮತ್ತು ಇದು ನಾವು ದೆಹಲಿಯಿಂದ ಇದನ್ನು ತರಿಸಿದ್ದೇವೆ. ಇದು 1ರ ಬೆಲೆಯೇ ಕೂಡ ಬಂದ್ಬಿಟ್ಟು 1,10,000 ರೂಪಾಯಿಗಳು. ಇದನ್ನು ನಮ್ಮ ಮಠದ ಭಕ್ತರು 3 ಪಾತ್ರೆಗಳನ್ನು ತರಿಸ್ಕೊಟ್ಟಿದ್ದಾರೆ. ಅನ್ನವನ್ನು ನಿಮಗೆ ಒಳಗಡೆ ತೋರಿಸಿದಂಥ ಚಿಕ್ಕ ಚಿಕ್ಕ ಪಾತ್ರೆಗಳಿಲ್ಲ, ಯಾಕೆಂದರೆ ಅನ್ನವನ್ನು ಇದರಲ್ಲಿ ಹಾಕಿ ಬಸಿಯುವಷ್ಟರೊಳಗಡೆ ಬೆಂದೋಗುತ್ತೆ. ಹಾಗಾಗಿ ಪ್ರಮುಖವಾಗಿ ಬೇಕಾದಂಥ ಸಾಂಬಾರ್, ಹುಳಿ ಮತ್ತು ಪಾಯಸಕ್ಕಾಗಿ ಅಂತೇಳಿ ದೊಡ್ಡ ಪಾತ್ರೆಗಳನ್ನು ತರಿಸ್ಕೊಂಡಿದ್ದೇವೆ. ಈ ಪಾತ್ರೆಗಳು ನಮ್ಮ ಹೆಸರಾಂತ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮೀಜಿಯವರ ದೇವಸ್ಥಾನ ಏನು ಜೀರ್ಣೋದ್ಧಾರ ಆಯಿತು, ಅಲ್ಲಿಯೂ ಕೂಡ 1 ವಾರಗಳ ಕಾಲ ಅಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಹೋಗಿ ಸೇವೆಯನ್ನು ಮಾಡಿದೆ. ಈ 3 ಪಾತ್ರೆಗಳಲ್ಲಿ ಬೇಯಿಸಿದರೆ ಒಮ್ಮೆಗೆ 25,000 ಜನಕ್ಕೆ ದಾಸೋಹವನ್ನು ಮಾಡ್ಬೋದು. ನಮ್ಮ ಶ್ರೀಮಠಕ್ಕೆ ಆಗಮಿಸುವಂಥ ಭಕ್ತಾದಿಗಳಿಗಾಗಿ ಅವರಿಗೆ ಕಾಫಿ, ಟೀ ಆಗಲಿ ಅಥವಾ ಮಜ್ಜಿಗೆ ಆಗಲಿ ಏನಾದರೂ ಮಾಡಬೇಕು ಅಂದರೆ ಹಾಲು ಬೇಕು. ಮುಖ್ಯ ಹಾಲು ಇರಬೇಕು ಅಂದರೆ ಹಾಲನ್ನು ಕೊಡುವಂಥ ಪವಿತ್ರವಾದ ಗೋವುಗಳು ಬೇಕು. ಅದೇ ರೀತಿಯಲ್ಲಿ ನಮ್ಮ ಶ್ರೀಮಠದ ವತಿಯಿಂದ ನೋಡಿ ಗೋಶಾಲೆಯೂ ಕೂಡ ಪ್ರಾರಂಭ ಆಗಿದೆ. ಇದಕ್ಕೂ ಕೂಡ ಅನೇಕ ಭಕ್ತರು ಗೋಶಾಲೆಗೆ ಹುಲ್ಲನ್ನು ದಾನವಾಗಿ ಕೊಡ್ತಾರೆ. ಈ ಎಲ್ಲ 5 ಹಸುಗಳೇನಿದೆ 5 ಹಸುಗಳು ಕೂಡ ನಿತ್ಯ ಹಾಲನ್ನ ಕೊಡ್ತದೆ. ನಮ್ಮ ಪ್ರತಿನಿತ್ಯದ ದಾಸೋಹಕ್ಕೆ ನಮ್ಮ ಶ್ರೀಮಠಕ್ಕೆ 10ರಿಂದ 15 ಲೀಟ್ರ್ವರೆಗೆ ಹಾಲು ಮತ್ತು ಮೊಸರಿನ ಅವಶ್ಯಕತೆ ಇದೆ. ವಿಶೇಷ ದಿನಗಳಲ್ಲಿ ಹೆಚ್ಚಾಗುತ್ತೆ. ಆಮೇಲೆ ಮತ್ತೊಂದು ವಿಚಾರವನ್ನು ತಮಗೆ ಹೇಳಲಿಕ್ಕೆ ಮರೆತಿದ್ದೆ. ಕಪ್ಪಡಿ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಮಂಟೇಸ್ವಾಮಿಯವರ ಮಠ ನುಗ್ಗುವಂಥ ಕಾರ್ಯಕ್ರಮದಲ್ಲಿ ಬರುವಂಥ 3 ದಿನಗಳು ಕೂಡ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಪ್ರಾರಂಭವಾದಂಥ ಟೀ ಸೇವನೆ ರಾತ್ರಿ 24 ಗಂಟೆಗಳ ಕಾಲದವರೆಗೂ ನಾಟಕ ನಡೀತಾನೆ ಇರುತ್ತೆ. ಈ ಟೀ ಆಗ್ತಾನೆ ಇರ್ತಾರೆ, ಮಾಡ್ತಾ ಇರ್ತಾರೆ. ಒಂದು ದಿನಕ್ಕೆ 2,500 ಲೀಟರ್ಗಳಷ್ಟು ಹಾಲನ್ನು ಕೇವಲ ಟೀಗಳಿಗಾಗಿ ನಾವು ಖರ್ಚು ಮಾಡ್ತೇವೆ. ಅಷ್ಟು ಟೀಗಳನ್ನು ಎಲ್ಲ ಭಕ್ತರಿಂದ ಎಲ್ಲನೂ
ಕೊಟ್ಟಂಥ ಇದರಲ್ಲಿ ತರಿಸ್ಕೊಂಡು ಪ್ರತಿ ಒಬ್ಬ ಮನುಷ್ಯನಿಗೆ ಎಷ್ಟು ಟೀ ಕುಡಿತಾನೆ, ಅವನು 10 ಟೀ ಕುಡಲಿ 20 ಟೀ ಕುಡಲಿ ಯಾವುದೇ ಇದಿಲ್ಲ, ಅವರಿಗೂ ಕೂಡ ಸಂಪೂರ್ಣವಾಗಿ ಟೀ ಕೂಡ, ಯಾಕೆಂದರೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲಿ, ಅವರವರು ತಂದಂಥ ವ್ಯಾಲ್ಯೂಬಲ್ ಐಟಮ್ಸ್ಗಳನ್ನು ಅವರೆಲ್ಲರೂ ಕೂಡ ಅವ್ರ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಎಚ್ಚರಿಕೆಯಿಂದ ಇರಲಿ ಅನ್ನೋದನ್ನು ಕೂಡ ದೂರದೃಷ್ಟಿ, ಜೊತೆಗೆ ಅಲ್ಲಿಂದ ನಡೆದುಕೊಂಡು ಬಂದಂಥವರ ಭಕ್ತಾದಿಗಳ ಆಯಾಸವನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಚಹಾ, ಬಿಸಿ ಬಿಸಿ ಟೀ ಸಿಕ್ಕಿದರೆ ಎಷ್ಟು ಚೆನ್ನ ಅಂತ. ಯಾಕೆಂದರೆ ಚುಳು ಚುಳು ಚಳಿಯಂಥ ಸಮಯದಲ್ಲಿ ಆ ಟೀನ ವ್ಯವಸ್ಥೆಯನ್ನು ನಮ್ಮ ಶ್ರೀಮಠದ ವತಿಯಿಂದ ಮಾಡ್ತೇವೆ. ಒಂದು ದಿನಕ್ಕೆ 2000 ಲೀಟರ್ಗಳಷ್ಟು ಹಾಲು ಖರ್ಚಾಗುತ್ತೆ, ಅಷ್ಟು ಟೀನ ವ್ಯವಸ್ಥೆ ಇರುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ.